ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕಾಲ್ ಸೂಪ್ನ ಅತಿ ಸುಲಭವಾಗಿ ಮನೇಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೆ ನೋಡ್ತಾ ಇರಿ. ಇಲ್ಲಿ 6 ಕಾಲು ತೊಗೊಂಡಿದ್ದೀನಿ. ಕಾಲನ್ನ ನೀಟಾಗಿ ಅರಿಶಿನ ಪುಡಿ, ಸಾಲ್ಟ್ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಒಂದು 5 ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಣ್ಕಟ್ಟಿದ ಮೆಣಸಿನ್ಕಾಯಿ, ಇದು ತುಂಬ ಖಾರ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ. ಸೂಪು ಖಾರ ಆದರೆ ಕುಡಿಯೋದಕ್ಕಾಗಲ್ಲ. ಒಂದು 3 ಸ್ಪೂನು ಧನಿಯಾ ಬೀಜ, ಕಾಳುಮೆಣಸು 1.5 ಸ್ಪೂನು, 1 ಸ್ಪೂನು ಜೀರಿಗೆ. ಇಲ್ಲಿ ತುಪ್ಪ ಎಣ್ಣೆ ಒಟ್ಟಿಗೆ ಇದೆ, 1 ಸ್ಪೂನ್ ತುಪ್ಪ, ಉಪ್ಪು, ಇಷ್ಟೇ ಬೇಕಾಗಿರೋದು. ನೆಕ್ಸ್ಟು ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು, ಏನು ಅಂತ ಅಲ್ಲೇ ಟಿಪ್ಸ್ ಗೊತ್ತಾಗುತ್ತೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದೆಲ್ಲ ಹುರ್ಕೊಬೇಕು. ಒಂದು 5 ಮಿನಿಟ್ಸ್ ಹುರಿಬೇಕು. ಇದನ್ನು ಹಸಿಮೆಣಸಿನ್ಕಾಯಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕಾಳುಮೆಣಸು. ಸೂಪ್ನ ಸ್ಪೈಸಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಕುಡಿಯೋದಕ್ಕಾಗಲ್ಲ. ಒಂದು ಮೀಡಿಯಮ್ ಖಾರ ಇರಲಿ. ಜೀರಿಗೆ, ಧನಿಯಾ ಬೀಜ ನಿಮಗೆ ಎಷ್ಟು ಬೇಕು ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ 6 ಗ್ಲಾಸಿಗೆ ಆಗೋಷ್ಟು ಹಾಕ್ತಾ ಇರೋದಿಲ್ಲ. 6 ಕಾಲಿರೋದ್ರಿಂದ 6 ಗ್ಲಾಸಿಗೆ ನೀರನ್ನ ಆ್ಯಡ್ ಮಾಡಿ ಮಾಡ್ತಾ ಇರೋದು. ಒಂದು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನೆಲ್ಲ ಹುರ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ರುಬ್ಕೊಬೇಕು. ಇದು ತಣ್ಣಗಾದ ಮೇಲೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬೆಲ್ಲ ಆದಮೇಲೆ ಇವಾಗ ನಿಮ್ಗೊಂದು ಟಿಪ್ಸ್ ಹೇಳಿದ್ನಲ್ಲ, ಇದೇ ಟಿಪ್ಸ್. ಏನು ಅಂದರೆ, ನೀವು ಯಾವುದೇ ಸೂಪ್ ಮಾಡಿದ್ರೂ ಈರುಳ್ಳಿನ ಈ ಥರ ಸುಟ್ಟಿ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಇನ್ನು ಫ್ಲೇವರ್ ಜಾಸ್ತಿ ಆಗುತ್ತೆ. ಹಳ್ಳಿ ಕಡೆ ಆದರೆ ಕೆಂಡದಲ್ಲಿ ಸುಟ್ಟಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕೆಂಡದಲ್ಲಿ ಸುಟ್ಟರೆ. ಸೊ ನಾವು ಗ್ಯಾಸ್ ಇರೋದ್ರಿಂದ ಗ್ಯಾಸಲ್ಲೇ ಸುಟ್ಕೊಬೇಕಾಗುತ್ತೆ. ಈ ಥರ ಸ್ವಲ್ಪ ಕೆಂಪಗಾಗಂಗೆ ಅಥವಾ ಕಪ್ಪಗಾಗಂಗೆ ಈರುಳ್ಳಿ ಸುಟ್ಟಾಗ ಸ್ಮೆಲ್ ಬರುತ್ತಲ್ಲ, ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅದು ಬರೋವರೆಗೆ ಸುಟ್ಕೊಳ್ಳಿ. ಅದನ್ನು ಕಟ್ ಮಾಡಿ ಒಂದು ಜಾರ್ಗೆ ರುಬ್ಬೋದಕ್ಕೆ ಹಾಕ್ಕೊಬೇಕು. ಇವಾಗ ಮಸಾಲೆ ರೆಡಿ ಆಯಿತು. ಇವಾಗ ಅದನ್ನು ಒಗ್ಗರಣೆ ಮಾಡ್ಕೊಬೇಕು. ಇದನ್ನು ಕುಕ್ಕರಲ್ಲೇ ಬೇಯಿಸ್ಬೇಕಾಗುತ್ತೆ. ಕಾಲಿಲ್ಲ ಅಂದ್ರೆ ಒಂದು 10 ವಿಸಲ್ ಬರಬೇಕಾಗುತ್ತೆ. ಎಣ್ಣೆ ಆದಮೇಲೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡು ಅದನ್ನು ಕುದಿ ಬಂದಮೇಲೆ ಕಾಲನ್ನ ಹಾಕ್ಕೊಳ್ಳಿ. ಕಾಲು ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲಂತೂ ಘಮ ಘಮ ಅಂತ ಆವಾಗಲೇ ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಇಲ್ಲಿ ಸ್ವಲ್ಪ ಸಾಲ್ಟ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಫುಲ್ ಹಾಕ್ಕೊಳ್ತೀವಿ ಸಾಲ್ಟು ಅನ್ನೋದಾದರೆ ಹಾಕ್ಕೊಳ್ಳಿ. ನಾನು 2 ಸಲ ಹಾಕ್ತೀನಿ ಸಾಲ್ಟು. ಸ್ವಲ್ಪ ಕಾಲಿಗೆ ಮಸಾಲೆಗೆ ಸಾಲ್ಟ್ ಹಿಡಿದ ಮೇಲೆ ಆಮೇಲೆ ನೆಕ್ಸ್ಟ್ ಒಂದು ಸಲ ಹಾಕ್ತೀನಿ. ನಾನಿಲ್ಲಿ 6 ಜನಕ್ಕೆ ಮಾಡ್ತಿರೋದ್ರಿಂದ 6 ಕಾಲಿರೋದ್ರಿಂದ ಆ ಗ್ಲಾಸಲ್ಲಿ 6 ಗ್ಲಾಸು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಗ್ಲಾಸ್ ಬೇಕು, ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕೂಗಕ್ಕಿಟ್ಟಾಗ್ಲೇ ನೀರನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ, ಟೇಸ್ಟ್ ಹೊರಟೋಗುತ್ತೆ. ಆವಾಗಲೇ ಸಾಲ್ಟ್ ಹಾಕಿದೆ, ಇನ್ನು ಸಾಲ್ಟ್ ಸ್ವಲ್ಪ ಬೇಕು ಅನಿಸುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಕೊಟ್ಟಾದಮೇಲೆ ಕೂಗಕ್ಕಿಡಿ. ಇದು 10 ವಿಸಲ್ ಬರಬೇಕು, ಕಾಲು ಬೇಯಬೇಕು ಅಂದರೆ. ಸೊ ಫೈನಲಿ ಕಾಲು ಕೂಗ್ತು, 10 ವಿಸಲ್ ಆಯಿತು. ನೋಡಿದ್ರೆ ಈ ಥರ ಇದೆ. ಫೈನಲಿ ಕಾಲ್ ಸೂಪ್ ರೆಡಿ ಆಯಿತು. ಯಾರೆಲ್ಲ ನೋಡ್ತಿದ್ದೀರಾ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ಮನೇಲೇ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಕಾಲಂತೂ ಮೂಳೆ ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು. ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಹೇಗಿತ್ತು ಅಂತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.